ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಂಡೆಯಿಂದಲೇ ಡೇಂಜರ್. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಿಗ್ ಬಾಂಬ್ ಹಾಕಿದ್ದಾರೆ. ಬಂಡೆಯಿಂದಾನೇ ಡೇಂಜರ್. ಬೇರೆ ಯಾರೋ ಈ ಮಾತನ್ನ ಹೇಳಿದ್ರೆ ಅಷ್ಟೊಂದು ತೂಕ ಬರ್ತಿರ್ಲಿಲ್ವೇನೋ, ಆದ್ರೆ ನಾನ್ ಅದರ್ ದೆನ್ ಎಚ್.ಡಿ. ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಬಂಡೆಯಿಂದಲೇ ಡೇಂಜರ್ ಅಂತ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರೇ ಥ್ರೆಟ್ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರಾ? ಹಾಗಾದ್ರೆ ಕುಮಾರಸ್ವಾಮಿ ನನಗೆ ಗೊತ್ತಿದೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ ಅಂತ ಬೇರೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಂಡೆಯಿಂದಲೇ ಥ್ರೆಟ್ ಅಂತ ಹೇಳಿದ್ದಾರೆ. ಈ ಮಾತಿನ ಮರ್ಮ ಏನು? ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇದರ ಬೇರೆ ಡೀಟೇಲ್ಸ್ ಏನಾದರೂ ಗೊತ್ತಿದೆಯಾ? ಒಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಆ ಬಂಡೆನೇ ಡೇಂಜರ್ ಅಲ್ಲಿ, ಬಂಡೆ ಅನ್ನೋದು ಇದೆಯಲ್ಲ, ಆ ಬಂಡೆನೇ ಡೇಂಜರ್ ಅಲ್ಲಿ. ಇವತ್ತು ಯಾತಕ್ಕೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ, ಮೊನ್ನೆ ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡೆ ರಕ್ಷಣೆ ಕೊಡ್ತಾ? ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯಲಿಕ್ಕೆ ಆ ಬಂಡೆಗಳೇ ಕಾರಣ. ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗ್ತಕ್ಕಂಥ ದಿನ ದೂರ ಇಲ್ಲ. ನೋಡೋಣ ಬನ್ನಿ. ಬಂಡೆ ಅನ್ನೋದು ಇದೆಯಲ್ಲ, ಆ ಬಂಡೆನೇ ಡೇಂಜರಲ್ಲಿ. ನಾನು ರಾಜೀನಾಮೆಯನ್ನು ಕೊಡಿ ಅಂತ ಹೇಳಲ್ಲ, ನನಗೆ ಕೊಡ್ತಾರೆ ಅಂತಲೂ ನಂಬಿಕೆ ಇಲ್ಲ. ಆದರೆ ಕಾನೂನು ಅಂತಕ್ಕಂಥದ್ದಿದೆ. ಈ ದೇಶದ ಕಾನೂನಿನ ವ್ಯವಸ್ಥೆ ಒಳಗೆ ಯಾವ ಹಂತದಲ್ಲಿ ಏನು ತೀರ್ಮಾನಗಳಾಗಬೇಕು ಅಲ್ಲಿ ತೀರ್ಮಾನಗಳಾಗುತ್ತೆ. ರಾಜ್ಯವನ್ನು ಹಾಳು ಮಾಡಬೇಡಿ. ನನಗೇನು ಯಾರ ಮೇಲೆ ಅಸೂಯೆ ಇಲ್ಲ, ಯಾರೂ ಪರ್ಮನೆಂಟ್ ಅಲ್ಲ. ಈ ಒಂದು ಕೋರ್ಟ್ಗೆ ಅರ್ಜಿ ಹಾಕುವ ಕಾರಣಕ್ಕಾಗಿ ಮತ್ತು ನಾಳೆ ಬಹುತೇಕವಾಗಿ ಕಾನೂನು ತಜ್ಞರು ಬೆಂಗಳೂರಿನಲ್ಲಿ ಇರುವುದರಿಂದ ಅವರಿಂದ ಒಂದಷ್ಟು ಸಲಹೆಯನ್ನ ಪಡೆದುಕೊಳ್ಳಬೇಕಾದಂತ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರಿಗಿದೆ. ಆ ನಿಟ್ಟಿನಲ್ಲಿ ಪೂರ್ವ ನಿಯೋಜಿತವಾಗಿ ಮಂತ್ರಾಲಯ ಪ್ರವಾಸವನ್ನು ಹಾಕಿಕೊಂಡಿದ್ರು. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿಟ್ಟಿನಲ್ಲಿ ಪೂರ್ವ ನಿಯೋಜಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಾಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮವನ್ನ ಸದ್ಯದ ಮಟ್ಟಿಗೆ ಮುಂದೂಡಲಾಗಿರ್ತಕ್ಕಂಥದ್ದು. ಈ ತಮ್ಮ ಸಂಪೂರ್ಣ ಸಮಯವನ್ನ ನಾಳೆ ಕಾನೂನು ತಜ್ಞರ ಜೊತೆ ಕಳೀತಾರೆ ಅನ್ನುವಂತ ಮಾಹಿತಿಗಳಿದ್ದಾವೆ. ಅದರ ಜೊತೆ ಒಂದಷ್ಟು ಕಾರ್ಯಕ್ರಮಗಳನ್ನು ಕೂಡ ಸಿದ್ದರಾಮಯ್ಯ ಅವರು ಹಾಕೊಳ್ಳೋರಿದ್ದಾರೆ. ಬಹುತೇಕವಾಗಿ ನಾಳೆ ಹೈಕೋರ್ಟ್ಗೆ ಅರ್ಜಿ ಹಾಕಿರುವುದರಿಂದ ಒಂದು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಟೆನ್ಷನ್ ಇದೆ. ಯಾವ ರೀತಿಯಾಗಿ ಈ ಒಂದು ಅರ್ಜಿಯ ವಿಲೇವಾರಿ ಆಗುತ್ತೆ ಮತ್ತು ಯಾವ ರೀತಿ ಅದಕ್ಕೆ ಕಾನೂನು ಜಯ ಸಿಗುತ್ತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾಳೆ ಹಿರಿಯ ಸುಪ್ರೀಂ ಕೋರ್ಟ್ ವಕೀಲರ ಜೊತೆ ಚರ್ಚೆ ನಡೆಸೋರಿದ್ದಾರೆ. ಶ್ರೀಲಕ್ಷ್ಮಿ. ಬಸವರಾಜ್, ಇನ್ನು ಕಾಂಗ್ರೆಸ್ ಪಾಳೆಯದಲ್ಲಿ ಇದನ್ನ ರಾಜಕೀಯವಾಗಿ ಹಾಗೂ ಕಾನೂನಾತ್ಮಕವಾಗಿ ಎರಡೂ ದೃಷ್ಟಿಯಿಂದ ಎದುರಿಸೋದಕ್ಕೆ ಯಾವ ರೀತಿ ರಣತಂತ್ರ ಹೆಣೆಯಲಾಗ್ತಾ ಇದೆ, ಯಾವ ರೀತಿ ಚರ್ಚೆಗಳು ನಡೀತಾ ಇದ್ದಾವೆ? ಒಟ್ಟು ಕಾಂಗ್ರೆಸ್ ಪಾಳೆಯದಲ್ಲಿ ಡಿ.ಕೆ. ಶಿವಕುಮಾರ್ ಇರ್ಬೋದು, ಡಾಕ್ಟರ್ ಜಿ. ಪರಮೇಶ್ವರ್ ಇರ್ಬೋದು, ಅಥವಾ ಇತರೆ ನಾಯಕರುಗಳು ಇರಬಹುದು, ಯಾವೆಲ್ಲ ರೀತಿನಲ್ಲಿ ಸ್ಪಂದಿಸ್ತಾ ಇದ್ದಾರಾ? ಸಿದ್ದರಾಮಯ್ಯನವ್ರ ಜೊತೆ ಇದ್ದಾರಾ ಅಥವಾ ಹಾಗೇನು ಇಲ್ಲ, ಸಿದ್ದರಾಮಯ್ಯನವ್ರು ಒಬ್ಬರೇ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ, ಆ ಥರ ಇದೆಯಾ? ಯಾವ ಥರ ಇದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ಈಗಾಗಲೇ ಕಾನೂನು ಹೋರಾಟವನ್ನ ಸಿಎಂ ಸಿದ್ದರಾಮಯ್ಯ ಅವರು ಆರಂಭಿಸ್ತೇವೆ ಅಂತ ನಿನ್ನೆನೆ ಹೇಳಿದ್ರು. ಇವತ್ತು ಕೂಡ ಅದರ ಭಾಗವಾಗಿ ಒಂದಷ್ಟು ಕಾನೂನು ಸಲಹೆಯನ್ನ ಪಡ್ಕೊಳ್ತಾ ಇದ್ರೆ. ನಾಳೆ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರು ಬರ್ತಾರೆ, ಹೈಕೋರ್ಟ್ಗೆ ಅರ್ಜಿ ಹಾಕ್ತಾರೆ. ಇದು ಒಂದು ರೀತಿಯ ಹೋರಾಟ. ಇನ್ನು ರಾಜಕೀಯವಾಗಿ ಎದುರಿಸಬೇಕಾದ್ರೆ ಪಕ್ಷ ಕಾಂಗ್ರೆಸ್ ಹೈಕಮಾಂಡ್ ಅವರ ಬೆನ್ನಿಗೆ ನಿಲ್ಬೇಕಾದಂತ ಅನಿವಾರ್ಯತೆ ಇದೆ. ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಬೇಕು ಮತ್ತು ಈ ಒಂದು ಹೋರಾಟ ರಾಜ್ಯ ಮತ್ತು ದೆಹಲಿಯಲ್ಲಿ ಹೋರಾಟ ಆಗಬೇಕು ಅನ್ನುವಂತ ಒಂದಷ್ಟು ಸೂಚನೆ ಕೊಟ್ಟಿದ್ರು. ಆ ಅನ್ವಯ ನಾಳೆ ಬೆಳಿಗ್ಗೆ 11 ಗಂಟೆಗೆ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಕರೆ ಕೊಟ್ಟಿದೆ. ನಾಳೆ ಸಂಪೂರ್ಣವಾಗಿ ಶಾಸಕರು, ಸಚಿವರು, ಕಾರ್ಯಕರ್ತರು ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಆ ನಿಟ್ಟಿನಲ್ಲಿ ನೈತಿಕವಾದಂತಹ ಬಲವನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷ ತುಂಬತಕ್ಕಂಥದ್ದು. ಇದ್ರ ಹೊರತಾಗಿ ಕೂಡ ಶಾಸಕರು ಕೂಡ ಶಾಸಕಾಂಗ ಪಕ್ಷ ಸಭೆಯನ್ನು ಕೂಡ ಕರೆಯಲಾಗಿದೆ. ಥ್ಯಾಂಕ್ ಯು ಬಸವರಾಜ್. ಡೀಟೇಲ್ಸ್ ಬೆಂಗಳೂರು, ಮೈಸೂರು ಹಾಗೂ ಮಂಡ್ಯದಲ್ಲಿ ಪ್ರತಿಭಟನೆ ನಡೆದಿರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ರ. ಬೆಂಗಳೂರಲ್ಲಿ ವಾಟಾಳ್ ನಾಗರಾಜ್ ಸೇರಿದಂತೆ ಇನ್ನು ಅನೇಕರು ಪ್ರತಿಭಟನೆಯನ್ನ ನಡೆಸಿದ್ರು. ಹಾಗೆ ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು. ಜೊತೆಗೆ ಮೈಸೂರಿನಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದ್ರು. ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ನಡೆಸಲಾಯಿತು. ರಾಜಭವನದ ವಿರುದ್ಧ, ರಾಜ್ಯಪಾಲರ ನಡೆಯ ವಿರುದ್ಧ ಪ್ರತಿಭಟನೆಗಳನ್ನ ನಡೆಸಲಾಗ್ತಾ ಇದೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ನಡೆಸಿದ್ರು. ಗ್ಯಾರಂಟಿ ವಿಚಾರದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಪುಷ್ಪ ಅಮರನಾಥ್ ಹೇಳ್ತಾ ಇದ್ರು. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ನಾವು
ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಈಗ ಗವರ್ನರ್ ಅನುಮತಿ ಕೊಟ್ಟಿರೋದ್ರಿಂದ ರಾಜ್ಯಾದ್ಯಂತ ಪ್ರತಿಭಟನೆಗಳಾಗ್ತಾ ಇವೆ. ನಿನ್ನೆ ಆರಂಭ ಆಗಿರ್ತಕ್ಕಂಥ ಪ್ರತಿಭಟನೆಗಳು ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಅಹಿಂದ ಸಂಘಟನೆ ಹಾಗೂ ಸಿದ್ದು ಅಭಿಮಾನಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಗದಗ್, ಕೊಪ್ಪಳ, ಚಿಕ್ಕಮಗಳೂರು, ವಿಜಯಪುರ, ಹಾವೇರಿ ಸೇರಿದಂತೆ ರಾಜ್ಯಾದ್ಯಂತ ಪ್ರತಿಭಟನೆ ಭುಗಿಲೆದ್ದಿದೆ. ರಾಜ್ಯಪಾಲರ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆಯೇ ಟೈರ್ಗೆ ಬೆಂಕಿ ಹಚ್ಚಿ ಸಿಎಂ ಅಭಿಮಾನಿಗಳು ಕಿಡಿಕಿಡಿಯಾಗಿದ್ದಾರೆ. ನಿನ್ನೆ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಅನುಮತಿಯನ್ನ ಕೊಟ್ಟರು. ನಿನ್ನೆ ಅಹಿಂದ ಪ್ರತಿಭಟನೆಯನ್ನ ಆರಂಭ ಮಾಡ್ತು ಸಿಎಂ ನಿವಾಸದಿದ್ರು ಬೆಂಗಳೂರಿನಲ್ಲಿ. ಅಲ್ಲಿಂದ ಆರಂಭವಾದ ಪ್ರತಿಭಟನೆಯ ಕಿಚ್ಚು ಮೈಸೂರಿಗೂ ಹರಡಿ ಅನಂತರ ರಾಜ್ಯಾದ್ಯಂತ ಹರಡಿದೆ. ಇದೀಗ ಅನೇಕ ಸ್ಥಳಗಳಲ್ಲಿ ಸಿದ್ದರಾಮಯ್ಯ ಪರ ಹಾಗೂ ರಾಜಭವನದ ವಿರುದ್ಧ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರಿಗೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರ ನಡೆ ಸರಿಯಿಲ್ಲ ಸರಿಯಿಲ್ಲ ರಾಜ್ಯಪಾಲರ ನಡೆ ಸರಿಯಿಲ್ಲ ಸರಿಯಿಲ್ಲ ಉಳಿಸಿ ಪ್ರಜಾಪ್ರಭುತ್ವ ಉಳಿಸಿ ರಾಜ್ಯಪಾಲರ ನಡೆ ಸರಿಯಿಲ್ಲ ಸರಿಯಿಲ್ಲ ರಾಜ್ಯಪಾಲರ ನಡೆ ಸರಿಯಿಲ್ಲ ಸರಿಯಿಲ್ಲ ರಾಜ್ಯಪಾಲರ ನಡೆ ಸರಿಯಿಲ್ಲ ಸರಿಯಿಲ್ಲ ರಾಜ್ಯಪಾಲರ ನಡೆ ಸರಿಯಿಲ್ಲ ಸರಿಯಿಲ್ಲ ಪ್ರಜಾ ನಡೆ ಸರಿಯಿಲ್ಲ ಸರಿಯಿಲ್ಲ ರಾಜ್ಯಪಾಲರ ನಡೆ ಸರಿಯಿಲ್ಲ ಸರಿಯಿಲ್ಲ